ಚಿಂತಾಮಣಿ ಇಂದಿನ ವೇಗದ ಯುಗದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸಲು ಮನೋವಿಕಸನ ಅಥವಾ ಮನಸ್ಸಿನ ವಿಸ್ತರಣೆ ಅತ್ಯಗತ್ಯ ಎಂದು ಕನ್ನಡ ಚಲನಚಿತ್ರ ನಟ ಕಿಶೋರ್ ಕುಮಾರ್ ರವರು ಅಭಿಪ್ರಾಯಪಟ್ಟರು. ಅವರು ತಾಲ್ಲೂಕು ಆಡಳಿತ, ತಾಲ್ಲೂಕು ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಂತಾಮಣಿ ತಾಲ್ಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ತಾಲ್ಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸಿರುವ ವಿದ್ಯಾರ್ಥಿಗಳ ನಿಲಯದ ವಿದ್ಯಾರ್ಥಿಗಳಾದ ಪಿಯುಸಿ, ಡಿಪ್ಲೊಮಾ ನರ್ಸಿಂಗ್, ಪದವಿ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಮನೋವಿಕಸನ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ಮಾತನಾಡುತ್ತಿದ್ದರು. ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವಜನತೆ ಹಿಂದಿನ ತಲೆಮಾರುಗಳು ಕಾಣದ ಮೊಬೈಲ್ ಫೋನ್ ಮತ್ತು ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಂತಹ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇದರೊಂದಿಗೆ ಶೈಕ್ಷಣಿಕ ನಿರೀಕ್ಷೆಗಳು ಹಾಗೂ ಭವಿಷ್ಯದ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆಯ ಆತಂಕಗಳು ಯುವ ಮನಸ್ಸುಗಳನ್ನು ಕಾಡುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೆಲವು ವರ್ಷಗಳ ಹಿಂದೆ 35ರಿಂದ 40 ವರ್ಷದ ಪ್ರಾಯದವರು ಸಹ ಖಿನ್ನತೆಯನ್ನು ಕೇವಲ ದುಡ್ಡಿದ್ದವರ ಆಡಂಬರ ಎಂದು ಹಗುರವಾಗಿ ಪರಿಗಣಿಸುತ್ತಿದ್ದರು. ಆದರೆ ಸ್ವತಃ ಆ ಪರಿಸ್ಥಿತಿಯನ್ನು ಅನುಭವಿಸಿದಾಗ ಅಥವಾ ಆಪ್ತರನ್ನು ಗಮನಿಸಿದಾಗಲೇ ಅದರ ತೀವ್ರತೆ ಅರ್ಥವಾಗುತ್ತದೆ. ಇಂತಹ ಕಠಿಣ ಸಂದರ್ಭಗಳಲ್ಲಿ ತಜ್ಞರ ಮತ್ತು ಅನುಭವಿಗಳ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂದು ಸ್ಪೀಕರ್ ತಮ್ಮ ಅನುಭವ ಹಂಚಿಕೊಂಡರು. ತೀವ್ರ ಒತ್ತಡದ ಕ್ಷಣಗಳಲ್ಲಿ ಅಥವಾ ಜೀವನವೇ ಬೇಡವೆನಿಸುವಂತಹ ತುತ್ತತುದಿಯ ನಿರ್ಧಾರ ಕೈಗೊಳ್ಳುವ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳಲ್ಲಿ ಕಲಿತ ಸಣ್ಣ ಪಾಠಗಳು ಬದುಕಿಗೆ ಬೆಳಕಾಗುತ್ತವೆ ಎಂದರು. ಜೀವನದಲ್ಲಿ ಯಶಸ್ಸು, ದುಡ್ಡು, ಆಸ್ತಿ ಬಂದಾಗ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಲು ಮತ್ತು ಆ ಯಶಸ್ಸು ತಲೆಗೇರದಂತೆ ನೋಡಿಕೊಳ್ಳಲು ದೊಡ್ಡ ಮನಸ್ಸು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಶಸ್ಸಿನ ಸಮಯದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ, ಆದರೆ ಸೋಲನ್ನು ನಿಭಾಯಿಸುವುದು ಹೇಗೆ ಎಂಬುದನ್ನು ಯುವಜನತೆ ಕಲಿಯಬೇಕಿದೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವತಂತ್ರ ವ್ಯಕ್ತಿತ್ವ ಇರುವುದರಿಂದ ಹೊಂದಾಣಿಕೆಯ ಗುಣ ಕಡಿಮೆಯಾಗುತ್ತಿದೆ. ಶೈಕ್ಷಣಿಕ ಸೋಲುಗಳಷ್ಟೇ ಅಲ್ಲದೆ ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ಪ್ರೀತಿಯಲ್ಲಿ ಉಂಟಾಗುವ ವೈಫಲ್ಯಗಳನ್ನು ಸಹಿಸಿಕೊಳ್ಳುವ ಮತ್ತು ಇನ್ನೊಬ್ಬರಿಗಾಗಿ ಬಿಟ್ಟುಕೊಡುವ ಉದಾತ್ತ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದು ಅವರು ಕರೆ ನೀಡಿದರು. ಹದಿಹರೆಯದಿಂದಲೇ ಮನಸ್ಸನ್ನು ವಿಕಸನಗೊಳಿಸಲು ಕೇವಲ ಪಠ್ಯವಲ್ಲದೆ ಓದು, ಸಾಹಿತ್ಯ, ಕಥೆಗಳು, ಸಿನಿಮಾಗಳು ಮತ್ತು ಸಂಗೀತದ ಮೊರೆ ಹೋಗಬೇಕು. ಕಲೆ ಎಂಬುದು ಕೇವಲ ಮನರಂಜನೆಯಲ್ಲ, ಅದು ಮನಸ್ಸಿನ ಗಾಯಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಆತಂಕಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಚಿಂತೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಕಾರ್ಯಾಗಾರದಲ್ಲಿ ಅವರು ಒತ್ತಿ ಹೇಳಿದರು. ಡಾ. ಸತೀಶ್ ಗೌಡರವರು ಮಾತನಾಡಿ ಕಡುಬಡತನ, ಗ್ರಾಮೀಣ ಹಿನ್ನೆಲೆ ಹಾಗೂ ಭಾಷೆಯ ತೊಡಕುಗಳು ಸಾಧನೆಗೆ ಎಂದಿಗೂ ಅಡ್ಡಿಯಾಗಲಾರವು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯುವಕನೊಬ್ಬ ಸಾಬೀತುಪಡಿಸಿ ತೋರಿಸಿದ್ದಾನೆ. ಹೊಲದಲ್ಲಿ ಬೆವರು ಹರಿಸಿ ಕಷ್ಟಪಟ್ಟ ದಿನಗಳನ್ನು ಮೆಟ್ಟಿ ನಿಂತು ಇಂದು ಮೈಸೂರು ವಿಶ್ವವಿದ್ಯಾಲಯದ ಕಾನೂನು ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸುವ ಮೂಲಕ ಗ್ರಾಮೀಣ ಪ್ರತಿಭೆಗಳು ಜಗತ್ತನ್ನೇ ಗೆಲ್ಲಬಲ್ಲರು ಎಂಬುದನ್ನು ಸಾರಿದ್ದಾನೆ. ಮೈಸೂರು ಜಿಲ್ಲೆಯ ಭಾಗವಾಗಿದ್ದು ಪ್ರಸ್ತುತ ಅತ್ಯಂತ ಸಣ್ಣ ತಾಲೂಕಾಗಿರುವ ಯಳಂದೂರಿನ ಕೃಷಿ ಕುಟುಂಬದಿಂದ ಬಂದ ಈ ಸಾಧಕನ ಬಾಲ್ಯ ಅಷ್ಟು ಸುಲಭದ್ದಾಗಿರಲಿಲ್ಲ. ಪಿಯುಸಿ ಓದುವ ದಿನಗಳಲ್ಲಿ ಬೆಳಿಗ್ಗೆ 5 ಗಂಟೆಗೆ ತಂದೆಯವರ ಜೊತೆ ಹೊಲಕ್ಕೆ ತೆರಳಿ ಕಬ್ಬು, ರಾಗಿ ಮತ್ತು ಭತ್ತದ ಗದ್ದೆಗಳಲ್ಲಿ ಕಳೆ ಕೀಳುವ ಕೆಲಸ ಮಾಡುತ್ತಿದ್ದರು. ಬಿರು ಬಿಸಿಲಿನ ಬೇಗೆ, ಕಬ್ಬಿನ ಗರಿಯ ಗರಗಸದಂತಹ ಬದಿಗೆ ಮೈಕೈ ಹರಿದು ಹೋಗುತ್ತಿದ್ದ ನೋವಿನ ನಡುವೆಯೂ ಇವರು ಧೃತಿಗೆಡಲಿಲ್ಲ. ಬಡತನದ ಬೇಗೆಗೆ ಹೆದರಿ ಓದನ್ನು ಕೈಬಿಡದೆ ಛಲ ಬಿಡದ ತ್ರಿವಿಕ್ರಮನಂತೆ ಮೈಸೂರಿಗೆ ಬಂದು ಕಾನೂನು ಪದವಿಗೆ ದಾಖಲಾದರು. ಕಷ್ಟದ ದಿನಗಳಲ್ಲಿ ಇವರ ಬೆಂಬಲಕ್ಕೆ ನಿಂತದ್ದು ತಂದೆ ಹೇಳುತ್ತಿದ್ದ ಮಹಾನ್ ನಾಯಕರ ಕಥೆಗಳು. ಮಹಾತ್ಮ ಗಾಂಧೀಜಿ, ಡಾ. ಬಿ.ಆರ್. ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ, ಅಬ್ರಹಾಂ ಲಿಂಕನ್ ಹಾಗೂ ಲೆನಿನ್ ಕ್ರಾಂತಿಯ ಇತಿಹಾಸವನ್ನು ಕೇಳುತ್ತಾ ಬೆಳೆದ ಇವರಿಗೆ ತಮ್ಮ ಕಷ್ಟಗಳೆಲ್ಲ ತೀರಾ ಸಣ್ಣದಾಗಿ ಕಂಡವು. ಜಗತ್ತನ್ನು ಬದಲಿಸಿದ ನಾಯಕರ ಹೋರಾಟದ ಬದುಕು ಇವರಲ್ಲಿ ಹೊಸ ಚೈತನ್ಯ ತುಂಬಿತು. 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿದ ಇವರು ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡಿದ್ದರಿಂದ ಇಂಗ್ಲಿಷ್ ಕಲಿಯಲೇಬೇಕಾಯಿತು. ಆದರೆ ಭಾಷೆಯ ಭೀತಿಯನ್ನು ಮೆಟ್ಟಿ ನಿಂತು 5 ವರ್ಷಗಳ ಎಲ್.ಎಲ್.ಬಿ. ಕೋರ್ಸ್ಗೆ ಸೇರಿದರು. ಪ್ರಥಮ 3 ವರ್ಷಗಳ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೆದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಸಾಧನೆ ಮಾಡಿದರು. ಭಾಷಾ ಪ್ರೌಢಿಮೆಯನ್ನು ಸಾಬೀತುಪಡಿಸಲು 4ನೇ ಮತ್ತು ಅಂತಿಮ ವರ್ಷದ ಪರೀಕ್ಷೆಗಳನ್ನು ಇಂಗ್ಲಿಷ್ನಲ್ಲೇ ಬರೆದು ಅದರಲ್ಲೂ ಇಡೀ ವಿಶ್ವವಿದ್ಯಾಲಯಕ್ಕೆ ಅತ್ಯಧಿಕ ಅಂಕ ಗಳಿಸಿ ದಾಖಲೆ ಬರೆದಿದ್ದಾರೆ. ನಾವು ಹಳ್ಳಿಯಿಂದ ಬಂದವರು, ರೈತರ ಮತ್ತು ಕಾರ್ಮಿಕರ ಮಕ್ಕಳು, ನಮಗೆ ಇಂಗ್ಲಿಷ್ ಬರಲ್ಲ ಎಂದು ಯಾರೂ ಕೂಡ ಧೃತಿಗೆಡಬಾರದು. ಭಾಷೆ ಎಂಬುದು ಕೇವಲ ಸಂವಹನ ಮಾಧ್ಯಮವಷ್ಟೇ ಹೊರತು ಜ್ಞಾನಕ್ಕೆ ಬ್ಯಾರಿಯರಲ್ಲ. ನಾನೇ ಅದಕ್ಕೆ ಸಾಧಕ ಯುವಕ ಉದಾಹರಿಸಿದ್ದು ಕಷ್ಟದ ದಿನಗಳಲ್ಲೂ ಓದನ್ನು ಬಿಡದಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಇಂತಹ ವಿದ್ಯಾರ್ಥಿ ಜೊತೆಗೆ ಹಲವಾರು ಮಂದಿ ಗ್ರಾಮೀಣ ಭಾಗದ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಎಂದರು. ಸದರಿ ಕಾರ್ಯಕ್ರಮದಲ್ಲಿ ತಾಲ್ಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್. ಆನಂದ್, ತಾಲ್ಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಸತ್ಪಾಲ್, ಮುತ್ತುರಾಜ್, ಬಸವರಾಜ್ ಸೇರಿದಂತೆ ಇತರೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾನು ಬಹಳ ಮೈಸೂರು ಜಿಲ್ಲೆಯವನು, ಆಮೇಲೆ ಚಾಮರಾಜನಗರ ಜಿಲ್ಲೆ ಆಯಿತು. ಅದು ನಂತರ ಅತ್ಯಂತ ಚಿಕ್ಕ ತಾಲೂಕು ಕರ್ನಾಟಕದಲ್ಲಿ ನೀವು ಕೇಳಿರ್ಬೋದು, ಯಳಂದೂರು ತಾಲೂಕು ಅಂತ. ನಮ್ಮ ಲೈಫಲ್ಲಿ ಎಷ್ಟು ತೊಂದರೆಗಳನ್ನ ಅನುಭವಿಸ್ತು ಅಂತ ಅಂದ್ರೆ ಆ ಲೈಫ್ಗಳನ್ನ ನಾವು ಹೊರಗಡೆ ಬರೋದಕ್ಕೆ ನಮ್ಮ ತಂದೆಯವರು ಗಾಂಧೀಜಿಯವ್ರದ್ದು, ಅಂಬೇಡ್ಕರ್ ಅವ್ರದ್ದು, ಲೆನಿನ್ ಕ್ರಾಂತಿ, ಮತ್ತೆ ನೆಲ್ಸನ್ ಮಂಡೇಲಾ, ಅಬ್ರಹಾಂ ಲಿಂಕನ್ ಅಂತ ಸ್ಟೋರಿಗಳನ್ನ ಹೇಳ್ತಾ ಇದ್ರು. ಆ ಸ್ಟೋರಿಗಳನ್ನ ಕೇಳ್ತಾ ಇದ್ರೆ ನಂದು ಯಾವುದೋ ಅಲ್ವೇ ಅಲ್ಲ. ನಂದು ನಿಜವಾಗ ನಂದು ಸಣ್ಣ ಇದು ಇಲ್ಲ.
ನಾನೇನ್ ಮಾಡಿದೆ PUCಲಿ ಆಗ ನಾವು ಕಬ್ಬು ಬೆಳೀತಾ ಇದ್ವು, ಕಬ್ಬು ರಾಗಿ ಇವೆಲ್ಲ ಭತ್ತ ಎಲ್ಲ ಬೆಳೀತಾ ಇದ್ವು. ಬೆಳಿಗ್ಗೆ 5 ಗಂಟೆಗೆ ಕರ್ಕೊಂಡು ಹೋಯ್ತಿದ್ರು ಕಳೆ ಕೀಳಕ್ಕೆ. 5 ಗಂಟೆ ಕಳೆ ಕೀಳ್ತಾ ಇದ್ರೆ ಮಧ್ಯ ಒಂದು 11 ಗಂಟೆ ಆಯ್ತಾ ಇದ್ರೆ ಆ ಸೂರ್ಯನ ಬೆಳಕು, ಅದು ಸೂರ್ಯನದು ಶಾಖ, ಆ ಒಂದು ಬಿಸಿಲು ಮೈ ಕೈ ಎಲ್ಲ ಸುಟ್ಟೋಗ್ಬಿಡೋದು. ಮತ್ತೆ ಕಬ್ಬಲ್ಲಿ ಇದೆಯಲ್ಲ, ಇದನ್ನೆಲ್ಲ ಕಿತ್ತಾಕಿ ನಾವು ಮುರಿ ಕಟ್ತೀವಿ ನೋಡಿ, ಅದು ಚುರ್ ಅಂತ ಇಲ್ಲೆಲ್ಲ ಕುಯ್ಯೋದು. ಸಂಜೆ ಹೋದಾಗ ನೀರ್ ಹಾಕೊಂಡ್ರೆ ಮೈಗೆ ಚುರ್ ಅಂದ್ಬಿಡೋದು. ಆಮೇಲೆ ಆ ಬಿಸಿಲಲ್ಲಿ ನಾವು ಕೆಲಸ ಮಾಡ್ತಿದ್ರೆ ಎಲ್ಲೆಲ್ಲಿ ಬೇವ್ರು ಬರ್ತದೆ ಅಂತಾನೆ ಗೊತ್ತಾಯ್ತಿರ್ಲಿಲ್ಲ. ಅಂದ್ರೆ ಆಮೇಲೆ ನನ್ಗೆ ಏನ್ ಮಾಡಿದ್ರು, ನಾನು PUC ಆಯ್ತು, ಯಾಕೆ ನಾನು ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಗ್ರಾಮೀಣ ಪ್ರದೇಶದಿಂದ ಬಂದವ್ರಿಗೆ ನಿಮ್ಗೂ ಇದು ಆಗಿರುತ್ತೆ. ಹಂಗನ್ಬಿಟ್ಟು ನೀವು ಬೇಡ ನನ್ಗೆ ಓದೋದು ಅಂತ ಅಂದ್ರೆ ಮುಗೀತು ನಿಮ್ ಕತೆ ಅಲ್ಲಿಗೆ. ನಾನು ಆಗ ನನ್ನನ್ನ ಬಿಟ್ಬಿಡ್ರೋ, ನಾನು ಮೈಸೂರಿಗೆ ಹೊರಟೋಗ್ತೀನಿ ಲಾ ಮಾಡಕ್ಕೆ ಅಂತ ಲಾ ಮಾಡಕ್ ಬಂದೆ. ಯಾವಾಗ ಅಲ್ಲಿ ಅಷ್ಟು ಕಷ್ಟಪಟ್ಟಿದಾಗ ಒಂದು ರೂಮ್ ಅಲ್ಲಿ ಆರಾಮಾಗಿ ಕ್ಲಾಸ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಪ್ರತಿ ದಿವಸ ಅಟೆಂಡ್ ಮಾಡ್ಕೊಂಡು ಹೋದೆ. ನಾನು 5 ವರ್ಷದ ಕಾನೂನು ಮಾಡಿದೆ, 5 years LLB. ಫಸ್ಟ್ 10th ತನಕನು ಕನ್ನಡ ಮೀಡಿಯಂ ಅಲ್ಲೇ ಓದ್ದೆ. ಆಮೇಲೆ PUC ಇಂಗ್ಲಿಷ್ ಅಲ್ಲಿ ಓದ್ಲೇಬೇಕಾಯ್ತು, ಯಾಕೆಂದ್ರೆ ಸೈನ್ಸ್ ತಕೊಂಡಿದ್ದೆ. ನಂತರ ಲಾ ಮಾಡ್ಬೇಕಾದ್ರೆ ಫಸ್ಟ್ 3 ವರ್ಷ ಕನ್ನಡದಲ್ಲೇ ಬಂದು ಮೊದಲನೇ ರ್ಯಾಂಕ್ ಬಂತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಆಮೇಲೆ ಬೇಕು ಅಂತಾನೆ ನಾನು 4th year ಫೈನಲ್ ಇಯರ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದೆ. ಅದರಲ್ಲೂ ಹೈಯೆಸ್ಟ್ ಸ್ಕೋರ್ ಮೈಸೂರು ಯೂನಿವರ್ಸಿಟಿಲಿ ಬಂತು. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್. ನಾವು ಹಳ್ಳಿಯಿಂದ ಬಂದವರು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ನಮ್ಗೆ ಇಂಗ್ಲಿಷ್ ಬರಲ್ಲ, ಅದು ಬರಲ್ಲ ಅನ್ನೋರು ನನ್ನನ್ನೇ ಉದಾಹರಣೆಗೆ ತಗೋಬಹುದು. ನಾನು ಅದಾದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, LLM ಮಾಡಿದೆ ಅಂತ ಆಟ ಹೇಳಿದ್ರು. ನಾವು ಇಷ್ಟು ಜನ ಸಾಲಿ ಕ್ಯೂ ನಿಂತ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ಏನು ಹೇಳಬೇಕು ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಒಂದಷ್ಟು ಇದಕ್ಕೆ ಕಾರಣ ಸತ್ಪಾಲ್ ಅವರು, ತುಂಬ ಧನ್ಯವಾದ. ಯಾಕೆಂದರೆ ನಿಮ್ಮಲ್ಲಿ ನಮ್ಮ ಭವಿಷ್ಯ ನೋಡ್ತಾ ಇರ್ತೀವಿ, ನಮ್ಮ ದೇಶದ ಭವಿಷ್ಯನ. ತುಂಬ ಖುಷಿ ಅನ್ಸುತ್ತೆ. ಇಷ್ಟೊಂದು ಜನ ಮಕ್ಕಳು ಒಟ್ಟಿಗೆ ಬಂದು ಕೂತು ಕೇಳ್ತಾ ಇದ್ದೀವಿ. ನನಗೆ ಮಾತಾಡೋದೆಲ್ಲ ನಮ್ಗೆ ಅನ್ಸಿದ್ದೆಲ್ಲ ಮಾತಾಡ್ತಾ ಇರ್ತೀವಿ. ಇದಕ್ಕೆ ಮುಂಚಿನ ಸೆಷನ್ ನಡೆಯುತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕೂತಿದ್ನಲ್ಲ, ನಿಮ್ಮ ರಿಯಾಕ್ಷನ್, ನಿಮ್ಮ ಇಂಟರಾಕ್ಷನ್ ಇದೆಲ್ಲ ಅವ್ರ ಜೊತೆ, ನಿಮ್ಮ ಮನಸ್ಸಿನ ಎಕ್ಸ್ಪರ್ಟ್ ಜೊತೆ ತುಂಬ ಖುಷಿ ಅನ್ನಿಸ್ತು. ಕಲಿಯೋದಕ್ಕೆ ಇಷ್ಟೊಂದು ಓಪನ್ ಆಗಿ ಇಷ್ಟೊಂದು ಮಕ್ಕಳು ಬಂದಿರೋದು ತುಂಬ ಭರವಸೆ ಕೊಡುತ್ತೆ. ನಾವು ಜಗತ್ತು ಮುಗಿದೋಯ್ತು, ಏನೂ ಆಗ್ತಾ ಇಲ್ಲ ಅಂತ ಮೈದಲ್ಲೇ ಬದುಕ್ತಾ ಇರ್ತೀವಿ ದಿವಸ. ತುಂಬ ಭರವಸೆ ಕೊಡುತ್ತೆ, ತುಂಬ ಖುಷಿ ಆಯಿತು. ಹೆಸರು ನೋಡಿದ ತಕ್ಷಣ ತುಂಬ ಖುಷಿ ಆಗಿದೆ. ಒಳ್ಳೆ ಹೆಸರು, ಮನೋವಿಕಸನ ಕಾರ್ಯಾಗಾರ ಅಂತ. ಮನೋವಿಕಸನ ಅಂದ್ರೆ ಏನು ಅಂತ ನಿಮ್ಗೆ ನಿಮ್ಮ ಐಡಿಯಾ ಏನು ಅನ್ಸುತ್ತೆ? ಯಾರಾದ್ರೂ ಹೇಳ್ಬೋದಾ? ಮನಸ್ಸು ವಿಕಾಸ ಆಗೋದು ಅಂದ್ರೆ ಏನು? ವಿಕಾಸ ಅಂದ್ರೇನು? ದೊಡ್ಡದಾಗೋದು ಅಲ್ವಾ? ವಿಕಸನ ಅಂದ್ರೆ ದೊಡ್ಡದಾಗೋದು. ಮನಸ್ಸು ದೊಡ್ಡದಾಗೋದ್ರೆ ಏನಾಗುತ್ತೆ? ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ನಾವು ಹಳ್ಳಿಗಳೆಲ್ಲ ತುಂಬಾ ಹೆಚ್ಚಿಗೆ ಬಳಸ್ತೀವಿ, ಅವ್ನು ತುಂಬಾ ದೊಡ್ಡ ಮನುಷ್ಯ ಅಂತ. ಅವ್ರು ತುಂಬಾ ದೊಡ್ಡ ಮನಸ್ಸು ಅವ್ರದ್ದು ಅಂತ ಅಂದ್ಬಿಟ್ಟು. ನಿಮಗೆ ಮನಸ್ಸು ಯಾಕೆ ದೊಡ್ಡದಾಗ್ಬೇಕು ಅಂತ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಹುಚ್ಚ ಆಲೋಚನೆಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಮನಸ್ಸು ದೊಡ್ಡದಾದ್ರೆ ಏನಾಗುತ್ತೆ? ಏನಾಗ್ಬೋದು? ಯಾರಾದ್ರೂ ಹೇಳ್ಬೋದಾ? ತುಂಬಾ ಟ್ರಿಕಿ ಕ್ವಶನ್ ಅಲ್ಲ? ಮನಸ್ಸು ದೊಡ್ಡದಾದ್ರೆ ದೊಡ್ಡ ಮನುಷ್ಯ ಆಗ್ಬೋದು. ಮನಸ್ಸು ದೊಡ್ಡದಿರುವಂತ ದೊಡ್ಡ ಮನುಷ್ಯ ದಿಕ್ತಾನೆ ಹೇಳ್ತಾರೆ. ದೊಡ್ಡ ಮನುಷ್ಯ ಅಂತ ನಾವು ಹೇಳ್ತಾ ಅವ್ರಿಗೆ ದೊಡ್ಡ ಮನಸ್ಸು ಇರೋಲ್ಲ. ದೊಡ್ಡ ಮನಸ್ಸು ಯಾಕೆ ಬೇಕು ಅಂದ್ರೆ, ನಿಮಗೆ ಯಾಕೆ ಬೇಕು ಅಂತ ನನಗನ್ಸುತ್ತೆ ಅಂದ್ರೆ, ನಿಮಗೆ ಈಗಾಗಲೇ ತುಂಬಾ ಒತ್ತಡಗಳಿರ್ತದೆ. ಅದು ಈಗಿನ ಟೀನೇಜ್ ಮಕ್ಕಳು ಅಂತಂದ್ರೆ ನಮ್ಮ ತರ ತುಂಬಾ ಎಕ್ಸ್ಪೋಜರ್ ಕಡಿಮೆ ಇರ್ತಾ ಇತ್ತು. ಕೈ ಮೊಬೈಲ್ ಇರಲಿಲ್ಲ, ಟಿವಿನೇ ಯಾರ್ಯಾರ್ದೋ ಮನೇಲಿ ಇರ್ತಾರೆ. ಟಿವಿ ನೋಡ್ಬೇಕು ಅಂದ್ರೆ ಅದು ಒತ್ತಡನೇ ಒಂಥರ. ಯಾರ್ದೋ ಮನೆಗೆ ಹೋಗಿ ನೋಡ್ಬೇಕಾಗಿತ್ತು. ಟಿವಿಲಿ ಬರೋದನ್ನೆಲ್ಲ ಕನ್ಸ್ಯೂಮ್ ಮಾಡಬೇಕು, ಎಲ್ಲಾನು ತಲೆಯೊಳಗೆ ಹಾಕೊಂಡು ಮನಸ್ಸಿನೊಳಗೆ ಹಾಕೊಂಡು ಆ ಭಾರ ಹೊತ್ಕೊಂಡು ಜೀವನ ಎಲ್ಲ ಬದುಕಬೇಕು ಅನ್ನೋದಿರಲಿಲ್ಲ. ನಿಮಗೆ ಸಿಕ್ಕಾಪಟ್ಟೆ ಒತ್ತಡಗಳಿದೆ. ಜೊತೆಗೆ ನಿಮ್ಗೆ ಇಲ್ಲಿಗೆ ಯಾಕೆ ಕಳ್ಸಿರ್ತಾರೆ? ಓದೋದು ಕಳ್ಸಿರ್ತಾರೆ. ಓದಿನ ಒತ್ತಡ ಇರುತ್ತೆ. ಮುಂದೆ ಏನಾಗ್ಬೇಕು ಅಂತಿದ್ದೀರಿ ನೀವೆಲ್ಲ? ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡ್ಬೇಕು ಅಂತಿದ್ದೀರಲ್ವಾ? ಆ ಒತ್ತಡಗಳಿರುತ್ತೆ. ಈ ಒತ್ತಡಗಳೆಲ್ಲಾನು ಅದನ್ನ ತಡ್ಕೊಳಕ್ಕೆ ಮನಸ್ಸಲ್ಲಿ ಜಾಗ ಬೇಕಲ್ಲ. ಹಾಗಾಗಿ ಮನಸ್ಸು ದೊಡ್ಡದಾಗಿ ಸ್ವಲ್ಪ ಪಾಪ ಇಲ್ಲಿ ಕೂತ್ಕೊಂಡು ನೀವು ಯಾಕೆ ಮನೋವಿಕಸನ ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಅಂದ್ರೆ, ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮ ಮನಸ್ಸನ್ನ ವಿಕಸನಗೊಳಿಸಿ, ಆಲೋಚನೆಗಳು ತುಂಬಿಕೊಂಡು ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು, ಇಷ್ಟೊಂದು ಒತ್ತಡಗಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಈ ಒತ್ತಡಗಳನ್ನ ನಿಮ್ಗೆ ಎಷ್ಟು ಜನಕ್ಕೆ ಯಶಸ್ವಿಯಾಗಿ ನಿಭಾಯಿಸ್ತೀವಿ ಅಂತ ಅನ್ಸುತ್ತೆ? ಸಾಧ್ಯ ಇದೆಯಾ? ಎಲ್ಲ ಒತ್ತಡಗಳನ್ನು ನೀವೇ ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಇದೆಯಾ? ಕಷ್ಟ.
ತುಂಬಾ ಕಷ್ಟ. ಯಾಕಂದ್ರೆ ನನಗೆ ಈ ವಯಸ್ಸಿನಲ್ಲೇ ಆ ಅರಿವಿಲ್ಲ. ನಾನೇ ಎಷ್ಟೊಂದು ಟೆನ್ಷನ್ ಆಗಿ ನಿದ್ದೆ ಮಾಡಿದೆ, ಓದಾಡ್ಕೊಂಡು ಎದ್ದು ಕೂತ್ಕೊಂಡೆಲ್ಲ ಮಾಡ್ತೇನೆ. ನಿಮ್ಮ ವಯಸ್ಸಿನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು, ಅಷ್ಟು ಜೀವನಾನುಭವ ಕಡಿಮೆ ಇರುವಂತಹ ವಯಸ್ಸಿನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ಕಷ್ಟ. ಸೊ ಆ ಒತ್ತಡಗಳನ್ನ ಯಶಸ್ವಿಯಾಗಿ ನಾವು ನಿಭಾಯಿಸದೆ ಹೋದಾಗಲೂ ಸಹ ಜೀವನನ ಹೆಂಗ್ ಮುಂದುವರಿಸ್ಕೊಳ್ಬೇಕು, ಅದಕ್ಕೆ ಬೇಕು ಮನಸ್ಸು ವಿಕಾಸ ಆಗಬೇಕು, ಅದಕ್ಕೆ ದೊಡ್ಡ ಮನಸ್ಸು ಆಗಬೇಕು, ಮನಸ್ಸು ದೊಡ್ಡದಾಗಬೇಕು. ಯಾಕಂದ್ರೆ ಎಲ್ಲ ಒತ್ತಡಗಳ ಜೊತೆಗೆ ಬರುವಂತ ಯಶಸ್ಸು ಆಯ್ತು. ಕೆಲವು ಯಶಸ್ಸಿನಿಂದ ನಿಭಾಯಿಸ್ಬಿಡ್ತೀರಾ, ಆ ಯಶಸ್ಸಿನಿಂದ ನಿಭಾಯಿಸಿ ಯಶಸ್ಸು ಸಿಕ್ಬಿಡುತ್ತೆ ನಿಮ್ಗೆ ಅಂತ ಇಟ್ಕೊಳ್ಳಿ. ಸಕ್ಸಸ್ಫುಲ್ ಆಗ್ಬಿಡ್ತೀರಾ ಜೀವನದಲ್ಲಿ. ಈಗ ಕೆಲಸ ಮಾಡಬೇಕು ಅಂತಿದ್ದೀರಾ, ಕೆಲವು ಕಡೆ ಕೆಲಸ ಮಾಡಿ ಸಕ್ಸಸ್ಫುಲ್ ಆಗ್ಬಿಡ್ತೀರಾ, ದುಡ್ಡು ಬಂದ್ಬಿಡುತ್ತೆ ಸಿಕ್ಕಾಬಿಟ್ಟೆ. ಅದನ್ನ ನಿಭಾಯಿಸಕ್ಕೆ ಅದಕ್ಕೂ ಮನಸ್ಸು ದೊಡ್ಡದಾಗಿದೆ. ಸೊ ಈ ಮನೋವಿಕಸನ ಕಾರ್ಯಾಗಾರ ಅನ್ನೋದು ನಿಮ್ಗೆ ಎಷ್ಟು ಮುಖ್ಯ ಅಂತಂದ್ರೆ, ನನ್ನ ಮಟ್ಟಿಗೆ ಅನ್ಸುತ್ತೆ, ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೋ ಇವತ್ತು ಮುಂದೆ ನನಗೆ 50 ವರ್ಷ ಆದ್ಮೇಲೆ ನಿಮ್ಗೂ ಅನಿಸ್ಬೋದು, ಹಾಗೆ ಅನಿಸ್ಬಿಡೋಲ್ಲ. ಬಟ್ ಅದು ಗೊತ್ತಿಲ್ಲದಂಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ, ನಿಮ್ಮ ಮನಸ್ಸು ದೊಡ್ಡದಾಗ್ತಾ ಇರುತ್ತೆ, ಅದನ್ನ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ನಿಮ್ಗೆ ಮುಂದಕ್ಕೆ ಹೋದಾಗ ಯಾವಾಗಲೂ ಒಂದು ಹಂತದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನನಗೆ ಇದನ್ನೆಲ್ಲ ಇಲ್ಲಿ ಬಂದು ಕುತ್ಕೊಂಡಿದ್ರಿಂದ, ಆ ಎಕ್ಸ್ಪರ್ಟ್ಗಳು ಹೇಳಿದ್ದನ್ನ ಕೇಳಿದ್ರಿಂದ, ಅವ್ರೊಂದು ಎಕ್ಸಾಂಪಲ್ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್. ಕೈನ ಹಿಂಗೆ ಎತ್ತಿಟ್ಕೊಂಡ್ರೆ ಎಷ್ಟೊತ್ತು ತಡೀಲಿಕ್ಕೆ ಸಾಧ್ಯ. ಸೊ ಒತ್ತಡಗಳನ್ನ ಎಷ್ಟು, ಯಾವ ಒತ್ತಡವನ್ನ, ಯಾವ ಸಮಸ್ಯೆಯನ್ನ, ಯಾವ ಚಿಂತೆಯನ್ನ ಎಷ್ಟು ಹೊತ್ತು ಇಟ್ಕೋಬೇಕು, ಎಷ್ಟು ಹೊತ್ತು ಇಟ್ಕೋಬಾರದು, ಯಾವ್ದು ಮುಖ್ಯ ಅಲ್ಲ, ಅದನ್ನ ಆಫ್ಲೋಡ್ ಮಾಡೋದು ಹೇಗೆ, ಎಲ್ಲಿ ಹೋಗಿ ಹೇಳಬೇಕು, ಇವೆಲ್ಲನೂ ಮುಖ್ಯ ಆಗುತ್ತೆ. ಅದೆಲ್ಲದಲ್ಲೂ ಮೋಸ್ಟ್ಲಿ ಅದನ್ನೆಲ್ಲನೂ ಹೇಳ್ಕೊಟ್ಟಿರ್ತಾರೆ ಅನ್ಸುತ್ತೆ ನಿಮಗೆ. ಸಪೋರ್ಟ್ ಸಿಸ್ಟಮ್ ತುಂಬಾ ಪ್ರಯತ್ನ ಪಡ್ತಾರೆ. ಈಗ ಸತ್ಪಾಲ್ ಅವ್ರ ನನಗೆ ಇದನ್ನ ಕಾರ್ಯಾಗಾರ ಮಾಡಬೇಕು ಅಂತ ಹೇಳಿದಾಗ ಅದ್ರ ಉದ್ದೇಶನ ಹೇಳ್ಬೋದು, ಯಾಕೆ ಇಲ್ಲಿ ಆಯ್ತು ಅಂತ ಅಂದ್ಬಿಟ್ಟು. ಸೊ ಯಾಕೆ ಇಲ್ಲಿ ಮಾಡ್ತಾ ಇದೀವಿ, ಇದ್ರ ಉದ್ದೇಶ ಏನು, ಮಕ್ಕಳಿಗೆ ಏನೇನು ತೊಂದರೆಗಳಾಗ್ತಾ ಇದೆ, ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಈಗ ನಾವು ನಾನು ಸ್ಟೂಡೆಂಟ್ ಆಗಿದ್ದಾಗ ಅಂತಲ್ಲ, ನಾನು ಲೆಕ್ಚರರ್ ಆಗಿದ್ದಾಗಲೂ, ಹೊರಗಡೆ ಬಂದಾಗ್ಲೂ, ನಾನು ಕೆಲಸ ಮಾಡಿದಾಗ 35-40 ವರ್ಷದಲ್ಲೂ, ಒಂದು 10-15 ವರ್ಷದ ಹಿಂದೆ ತನಕನು ಡಿಪ್ರೆಷನ್ ಅಂತಂದ್ರೆ ನಾವು ಆಡ್ಕೊಂತ ಇದ್ವಿ. ಕೊಟ್ಟು ಜಾಸ್ತಿ ಆಗಿದೆ ಡಿಪ್ರೆಷನ್ ಅಂತ ಒಂದು ಪದ ಸಿಕ್ಬಿಟ್ಟಿದೆ, ಹೇಳ್ಕೊಡ್ತಿರ್ತಾ ಇದ್ದಾರೆ ಅಂತ. ಯಾವಾಗ ನನಗೆ ಆ ಸಮಸ್ಯೆ ಬಂತು ಆಗ್ಲಷ್ಟೇ ಅರ್ಥ ಆಯ್ತು, ಇದನ್ನ ಹ್ಯಾಂಡಲ್ ಮಾಡಕ್ ಆಗೋದೇ ಇಲ್ಲ. ಇನ್ನೊಬ್ಬರ ಎಕ್ಸ್ಪರ್ಟ್ ಅದನ್ನ ಹ್ಯಾಂಡಲ್ ಮಾಡಿ ಅನುಭವ ಇರುವಂತವ್ರ ಸಹಾಯ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಇದು ತುಂಬಾ ಮುಖ್ಯವಾದ ಕೆಲಸ ಅವ್ರು ಮಾಡ್ತಾ ಇರೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಅನುಭವಕ್ಕೆ ಇದು ಡೈರೆಕ್ಟ್ ಆಗಿ ಬರದೇ ಹೋಗ್ಬೋದು, ಆದರೆ ಇವತ್ತು ಕಲಿತ ಪಾಠಗಳು ನಿಮ್ಗೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಅನುಭವ ಬರುತ್ತೆ. ತೀರಾ ಒತ್ತಡದಲ್ಲಿ ಕೂತ್ಕೊಂಡಾಗ, ತಡೆಯಕ್ಕೆ ಆಗಲ್ಲ, ಇದನ್ನ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ, ತುಂಬಾ ಎಕ್ಸ್ಟ್ರೀಮ್ ಸ್ಟೆಪ್ ತಗೋಬೇಕು, ಈಗ ಇನ್ನು ನಾನು ಬದುಕಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗೆಲ್ಲ ಈ ತರದ ಪುಟ್ಟ ಪಾಠಗಳು ನಿಮಗೆ ಬೆಳಕಾಗಿ ಕಾಣಿಸ್ತದೆ ಅನ್ನೋ ಒಂದು ನನಗನ್ಸುತ್ತೆ. ಹಾಗಾಗಿ ಇದು ತುಂಬಾನೇ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಯಶಸ್ಸನ್ನ ಹ್ಯಾಂಡಲ್ ಮಾಡೋದು ಆಗ್ಲೇ ಹೇಳ್ತಾ ಇದ್ದೆ. ಸೊ ದುಡ್ಡು ಬಂದ್ಬಿಡುತ್ತೆ, ಯಶಸ್ಸನ್ನ ಹ್ಯಾಂಡಲ್ ಮಾಡೋದಕ್ಕೂ ನಿಮ್ಮ ಮನಸ್ಸು ದೊಡ್ಡದಾಗಿರೋದು. ಸಕ್ಸಸ್, ದುಡ್ಡು, ಐಶ್ವರ್ಯ, ಆಸ್ತಿ ಇವೆಲ್ಲವನ್ನು ಹ್ಯಾಂಡಲ್ ಮಾಡೋದಕ್ಕೆ, ಅದನ್ನ ನಿಭಾಯಿಸ್ಕೊಂಡು ಹೋಗೋದಕ್ಕೆ, ಅದು ತಲೆ ಮೇಲೆ ಏರಿ ನಮ್ಮನ್ನ ಮುಳುಗಿಸೋದನ್ನ ತಡೆಯೋದಕ್ಕೆ, ಜೊತೆಗೆ ಅದಕ್ಕೆಲ್ಲದಕ್ಕಿಂತ ಮುಖ್ಯ ಅಂದ್ರೆ ಯಶಸ್ಸಿಗೆ ಬೇಕಾದಷ್ಟು ಜನ ಜೊತೆಗಿರ್ತಾರೆ, ಸುತ್ತ ಸಿಗ್ತಾರೆ, ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಅವಾಗ ದುಡ್ಡಿರುತ್ತೆ, ಸಮಸ್ಯೆಗಳಷ್ಟು ಭಾರ ಅಂತ ಅನ್ಸೋದಿಲ್ಲ. ಸೋಲನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ಸೋಲು ಜೀವನದಲ್ಲಿ ಬರ್ತಾನೆ ಇರ್ತವೆ. ಇವತ್ತು ನಿಮ್ಮನ್ನ ನೀವು ಇಲ್ಲಿ ಬಂದಿದ್ದೀರ, ಒಂದು ಎಕ್ಸಾಮ್ ನಾನು ಫೇಲ್ ಆಗೋದು ಅದು ಬರೀ ಅಕಾಡೆಮಿಕ್ ಅಂತ ಹೇಳ್ತಾರೆ. ನೀವು ಯಾರು ಲವ್ ಮಾಡ್ಬಿಡ್ತೀರ, ಅದನ್ನ ವಯಸ್ಸಿಗೆ ಸಹಜವಾಗಿ ಆಗುವಂಥದ್ದೇ. ಲವ್ ಫೇಲ್ಯೂರ್ಗಳಾಗ್ತವೆ. ಅದು ಈಗಿನ ಜಗತ್ತಿನಲ್ಲಿ ಎಲ್ಲರಿಗೂ ಇಂಡಿಪೆಂಡೆಂಟ್ ವ್ಯಕ್ತಿತ್ವ ಇದೆ, ಹೊಂದಿಕೊಂಡು ಹೋಗುವಂತಹ ಮನಸ್ಸುಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಇಂಡಿವಿಜುವಲ್ ಪರ್ಸನಾಲಿಟಿಗಳನ್ನ ಬೆಳೆಸ್ಕೊಂತಾ ಇದ್ದಾರೆ, ವಿಚ್ ಇಸ್ ಗುಡ್. ಸೊ ಹಾಗಿರುವಾಗ ಹೊಂದಿಕೊಂಡು ಹೋಗೋದು ಅಥವಾ ನಮ್ಮ ವ್ಯಕ್ತಿತ್ವವನ್ನ ಅಥವಾ ನಾವು ಸೋತು ಇನ್ನೊಬ್ಬರನ್ನ ಗೆಲ್ಲೋದಕ್ಕೆ ಬಿಡೋದು ಇವೆಲ್ಲ ತುಂಬಾ ಕಡಿಮೆ ಆಗ್ತದೆ. ಈ ತರದ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲೂ ನೀವು ಸೋಲನ್ನ ಅನುಭವಿಸಬಹುದು. ಆ ಸೋಲನ್ನ ಹ್ಯಾಂಡಲ್ ಮಾಡೋದು ಹೇಗೆ, ಅದೆಲ್ಲದಕ್ಕೂ ಮನಸ್ಸು ದೊಡ್ಡದಾಗಿರ್ಬೇಕಾಗುತ್ತೆ. ಸೊ ಇವೆಲ್ಲ ಅವಶ್ಯಕತೆಗಳು. ಮನಸ್ಸು ಯಾಕೆ ದೊಡ್ಡದಾಗಿರ್ಬೇಕು, ಯಾಕೆ ಮನಸ್ಸು ವಿಕಾಸ ಆಗಬೇಕು, ಈಗಲಿಂದಾನೇ ನಿಮ್ಮ ಟೀನೇಜ್ ಇಂದಾನೇ ನಿಮ್ಮ ಮನಸ್ಸನ್ನ ವಿಕಸನಗೊಳಿಸ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡಬೇಕು ಅಂತ ಒಂದು ಈ ತರದ ಕಾರ್ಯಾಗಾರಗಳು, ಜೊತೆಗೆ ಓದು, ಸಾಹಿತ್ಯ, ಕಥೆಗಳು, ಸಿನಿಮಾಗಳು, ಸಂಗೀತ ಇವೆಲ್ಲವೂ ಇದೇ ಕೆಲಸನೇ ಮಾಡೋದು. ಕಲೆಗಳ ಕೆಲಸನೇ ಇದು. ಮನಸ್ಸನ್ನ ಮನರಂಜನೆ ಅಂತಿರ್ತೀವಲ್ಲ, ಬರೀ ರಂಜನೆ ಅಲ್ಲ, ಅದು ಮನರಂಜನೆ ಜೊತೆಗೆ ಆ ಮನರಂಜನೆಯಲ್ಲಿ ಒಂದು ಹೀಲಿಂಗ್ ಕೆಲಸ ಕೂಡ ಇರುತ್ತೆ. ಅದು ನಿಮ್ಮ ಮನಸ್ಸಿನ ಸಮಸ್ಯೆಗಳನ್ನ ಗುಣಪಡಿಸ್ತಾ ಕೂಡ ಇರುತ್ತೆ. ಸೊ ಇವೆಲ್ಲವನ್ನೂ ನಿಮ್ಮ ಜೀವನದೊಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ತಾ ಮನಸ್ಸಿನ ವಿಕಾಸ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ತುಂಬಾ ಜಾಸ್ತಿ ಮಾತಾಡ್ತಾ ಹೋಗ್ತಾ ಇದ್ದೀನಿ.
ಜೊತೆಗೆ ಈಗ ಒತ್ತಡಗಳು ಅಂತ ಹೇಳಿದ್ರೆ ನಿಮ್ಮ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಆ ಹೋಗೋ ದಾರಿಯಲ್ಲಿ ಸಮಸ್ಯೆಗಳು ಶುರು ಆಗ್ತವೆ. ಪೈಪೋಟಿ ಇರುತ್ತೆ. ಇಲ್ಲೇ ಒಂದು ನಮ್ಮ ಸಿಸ್ಟಮ್ನೇ ಹಂಗೆ ಮಾಡಿದ್ವಿ. ಈಗ ಎಷ್ಟೋ ಪರವಾಗಿಲ್ಲ. ಮುಂಚೆ ನಮಗೆ ರ್ಯಾಂಕ್ ಸಿಸ್ಟಮ್ ಇರ್ತಾ ಇತ್ತು. ಈಗಿಲ್ಲ, ಈಗ ಬರೀ ಗ್ರೇಡ್ಸ್ ಇಲ್ಲ, ಈಗ ಬರೀ ಗ್ರೇಡ್ಸ್ ಇದೆ. ಮುಂಚೆ ರ್ಯಾಂಕ್ ಕಂಪೇರ್ ಮಾಡೋರು ಕೂತ್ಕೊಂಡು ಅವನೆಷ್ಟು ಮಾರ್ಕ್ಸ್ ತಗೊಂಡ, ಅವನೆಷ್ಟು ಪರ್ಸೆಂಟೇಜ್ ತಗೊಂಡ. ಸೊ ಅವನ್ನೆಲ್ಲವನ್ನು ಸಮಾಜವಾಗಿ ಸುಮಾರು ಜನ ತಿಳಿದವರು ಎಲ್ಲಿ ಲಾ ಮೇಕಿಂಗ್ ಅಲ್ಲಿ ಬಂದು ಜೊತೆಗೆ ನಮ್ಮ ಸುಮಾರು ಈ ತರದ ವ್ಯವಸ್ಥೆಯಲ್ಲಿ ಬದಲಾವಣೆಗಳ ಮೂಲಕ ನಿಮ್ಮ ಮೇಲೆ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನ ಪಡ್ತಾನೆ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತಂದ್ರೆ ನೀವು ಸರ್ ಈಗ ಮಾತಾಡ್ತಾ ಹೇಳ್ತಾ ಇದ್ದೀವಿ, ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ. ಈ ಒತ್ತಡಗಳಿದ್ದಾಗ ಸೊ ನಿಮ್ಮ ಜವಾಬ್ದಾರಿಗಳನ್ನ ತಿಳ್ಕೊಂಡು ಜೊತೆಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಈ ತರದ ಎಲ್ಲ ನಿಮ್ಗೆ ಇರೋ ಸಪೋರ್ಟ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇದ್ರೆ, ಯಾಕೆಂದ್ರೆ ನಾವೆಲ್ಲ ಕಡೆನೂ ಹೇಳ್ತೀವಿ ಇಂದಿನ ಮಕ್ಕಳೇನಾಗಲಿ ಪ್ರಜೆಗಳು ಅಂತ. ಸೊ ದೇಶನ ಕಟ್ಟಬೇಕಾದಂಥವ್ರು ನೀವು ಮಾನಸಿಕವಾಗಿ ಸ್ವಸ್ಥರಾಗಿದ್ರೆ ಸ್ವಸ್ಥವಾದ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಈ ಮನೋವಿಕಸನ ಅಂತ ಬಂದ ತಕ್ಷಣ ನನಗೆ ಮುಖ್ಯವಾಗಿ ಜ್ಞಾಪಕ ಬಂದಿದ್ದು ಕುವೆಂಪು ಅವರು ಅವ್ರದ್ದೊಂದು ಕಲೆಕ್ಷನ್ ಆಫ್ ಎಸೇಸ್ ಇದೆ, ಸಾಧ್ಯ ಆದರೆ ದಯವಿಟ್ಟು ಓದಿ ಅಂತ, ನಿರಂಕುಶ ಮತಿಗಳಾಗಿ ಅಂತ. ನೀವು ಮನಸ್ಸಿನ ವಿಕಾಸ ಆಗ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸಾಹಿತ್ಯ ಓದಬೇಕು ಅಂತ. ಒಂದು ಈ ಥರದ ಕಾರ್ಯಾಗಾರಗಳು ಬೇಕಾದಷ್ಟು ಸಪೋರ್ಟ್ ಸಿಸ್ಟಮ್ ಇದೆ ಈ ಥರದ್ದು, ಅವೆಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ಅದಲ್ಲದೆ ಪುಸ್ತಕಗಳನ್ನು ಓದೋದ್ರಿಂದ ಬೇಕಾದಷ್ಟು ಪುಸ್ತಕ ಓದೋದು ಏನಾಗುತ್ತೆ, ಏನ್ ಸಿಗುತ್ತೆ, ಯಾರು ಹೇಳ್ಬೋದಾ? ಪುಸ್ತಕದಲ್ಲಿ ಏನಿರುತ್ತೆ? ನಾಲೆಡ್ಜ್. ಯಾರದ್ದು ನಾಲೆಡ್ಜ್ ಅದು? ಇಲ್ಲ, ಯಾರು ಬರ್ದಿರೋ ನಾಲೆಡ್ಜ್. ಸೊ ಯಾರು ಬರೆದಿರ್ತಾರೋ ಅವರ ಜ್ಞಾನ ಪುಸ್ತಕದಲ್ಲಿ ಹಾಕಿರ್ತಾರೆ. ಆ ಪುಸ್ತಕನ ನೀವು ಓದಿದಾಗ ಆ ಪುಸ್ತಕದ ಮೂಲಕ ಅವರ ಜ್ಞಾನ, ಅವರ ಜೀವನಾನುಭವ ಇದೆಲ್ಲನೂ ನಿಮ್ಮದಾಗುತ್ತೆ. ಆಗ ನಿಮ್ಮ ಮನಸ್ಸು ವಿಕಾಸ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರ ಅನುಭವ ನೀವು ತಗೊಳ್ಳೋದು, ಜೀವನಾನುಭವ ತುಂಬಾ ದೊಡ್ಡದು. ಜೀವನಾನುಭವದಿಂದಷ್ಟೇ ಮನಸ್ಸು ವಿಕಾಸ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಜೊತೆಗೆ ಆ ಥರದ ತುಂಬಾ ಒಳ್ಳೆ ಬರಹಗಳನ್ನು ಓದಿದ್ರೆ ಅವ್ರು ಹೇಳ್ತಾರೆ ನಿರಂಕುಶ ಮತಿಗಳಾಗಿದ್ರೆ ಅಂಕುಶವಿಲ್ಲದೆ ಇರೋ ಮನಸ್ಸಿನವರಾಗಬೇಕು. ಅದೇ ಮನೋವಿಕಸನ. ಕಾರ್ಯಾಗಾರ ಏನೂ ಆಗಿರ್ಲಿಲ್ಲ. ಅಲ್ಲಿ HN ಹಾಲ್ ಅಂತ ಒಂದಿತ್ತು. HN ಹಾಲ್ ಅಲ್ಲಿ ಒಂದು ಬೋರ್ಡ್ ಇರ್ತಾ ಇತ್ತು. ಬೋರ್ಡ್ ಮೇಲ್ಗಡೆ ಐನ್ಸ್ಟೀನ್ ಫೋಟೋಗ್ರಾಫು. ಐನ್ಸ್ಟೀನ್ ಹೇಳಿದ ಒಂದು ಮಾತು, ಪ್ರಶ್ನೆ ಮಾಡದೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡ ಅಂತ, ಯಾವುದನ್ನು ಒಪ್ಕೋಬೇಡ. ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದ್ರು. ಕ್ವೆಶ್ಚನ್ ಮಾರ್ಕ್. ಸೊ ಕ್ವೆಶ್ಚನ್ ಮಾರ್ಕ್ ಅಷ್ಟೇ. ಇದನ್ನ ಹೇಳ್ತಾರೆ, ಯಾವುದನ್ನು ಪ್ರಶ್ನೆ ಮಾಡಿದ್ರೆ ಒಪ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಇಂಥವ್ರನ್ನೇ ಹಾಕಲ್ಸ್ಕೊಂಡು ಒದ್ದಾಡ್ಕೊಂಡು ಹೆಂಗೋ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅದ್ರಲ್ಲಿ ಒಂದೇ ಎರಡೋ ಮಾತು ಕಿವಿ ಬೀಳ್ತಾ ಇತ್ತು. ಆದ್ರೆ ಇವತ್ತು ನಾನು ನಿಂತ್ಕೊಂಡು ಎಲ್ಲದನ್ನೂ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತೀನಿ. ಯಾರೇ ನನಗೆ ಅದು ತಪ್ಪು ಅನ್ಸಿದ್ರು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಆವತ್ತು ಅವ್ರು ಹೇಳಿದ ಮಾತು. ಸೊ ಯಾವುದನ್ನು ನಿಮ್ಮ ಮನೋವಿಕಸನದ ದಾರಿಯಲ್ಲಿ ಅದು ವಿಕಾಸ ಆಗ್ಬೇಕು ಅಂತಂದ್ರೆ ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಕು. ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ನೀವು ಪ್ರಶ್ನೆ ಮಾಡಿದಷ್ಟು ನಿಮಗೆ ಉತ್ತರಗಳಿಗೆ ದಾರಿ ಆಗತ್ತೆ, ಉತ್ತರಗಳು ಕಾಣಿಸ್ತಾ ಹೋಗುತ್ತೆ. ಉತ್ತರಗಳು ಸಿಗ್ತಾ ಆ ಉತ್ತರ ಎಲ್ಲ ಒಳಗಡೆ ಹೋದ್ರೆ ಏನಾಗುತ್ತೆ, ಮನಸ್ಸು ದೊಡ್ಡಾಗ್ಲೇಬೇಕು. ಯಾಕಂದ್ರೆ ಅಷ್ಟೊಂದು ತುಂಬಿಕೊಟ್ಟಿರ್ತೀವಿ ಒಳಗಡೆ, ಜ್ಞಾನ ತುಂಬಿಕೊಳ್ತಾ ಓದ್ತಾ. ಎಲ್ಲರೂ ಸಂಘಟಿತವಾಗಿ ಇಳಿಬಲ್ವಾ, ಒಂದು ನಾಡು ಅಂತ ಕಟ್ಕೊಂಡಿದೀವಿ, ಒಂದು ದೇಶ ಅಂತ ಕಟ್ಕೊಂಡಿದೀವಿ ಅಲ್ವಾ? ಏನ್ ಮಾಡ್ತೀರಾ? ಒಂದು ಸಮಾಜ ಕಟ್ಟಿರ್ತೀರ. ನಿಮ್ದೆಲ್ಲರೂ ಸೇರಿ ಒಂದು ಸಮಾಜ ಅಂತ ಆಗಿರ್ತದೆ. ಆ ಸಮಾಜಕ್ಕೆ ನೀವು ದೊಡ್ಡ ಮನುಷ್ಯ ಆದ್ರೆ, ದೊಡ್ಡ ಮನಸ್ಸಿನವರಾದ್ರೆ ಆ ಸಮಾಜವು ದೊಡ್ಡ ಮನಸ್ಸಿನ ಸಮಾಜ ಆಗುತ್ತೆ. ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂತ ಸಮಾಜ ಆಗುತ್ತೆ. ತಾರತಮ್ಯ ಇಲ್ಲಿರುವಂತ ಸಮಾಜ ಆಗುತ್ತೆ. ಸ್ವಸ್ಥ ಸಮಾಜ ಆಗುತ್ತೆ. ಒಳ್ಳೆ ಸಮಾಜ ಆಗುತ್ತೆ. ನಾವು ನಿಮಗೆಲ್ಲ ಮಕ್ಕಳಿಗೆ ಹೇಳ್ತಾ ತುಂಬಾ ದೊಡ್ಡ ಕನಸು ಕಾಣಿ, ದೊಡ್ಡದಾಗಿ ನಾವು ಮಾಡಿ, ದೊಡ್ಡದಾಗಿ ಸಾಧನೆ ಮಾಡಿ ಅಂತೆಲ್ಲ ಹೇಳ್ತೀವಿ. ಮಾಡಬೇಕು ನಿಜ. ಸಾಧನೆ ಮಾಡೋ ಹಾದಿಯಲ್ಲಿ ಸೋಲು ಗೆಲುವು ಇರುತ್ತೆ. ಸೋತ್ರೂ ಅದರಿಂದ ಧೈರ್ಯಗಳಿದೆ, ಬದುಕುವಂತ ಛಲನ ಬೆಳೆಸ್ಕೊಂಡು, ಜೊತೆಗೆ ನಿಮ್ಮ ಗೆಲುವುಗಳಲ್ಲಿ ನಿಮ್ಮ ಸ್ವಂತದ ಗೆಲುವು ಅಷ್ಟೇ ಇಲ್ಲದೆ ನಿಮ್ಮ ಸಮಾಜದ ಗೆಲುವು, ನಿಮ್ಮ ದೇಶದ ಗೆಲುವು, ನಿಮ್ಮ ನಾಡಿನ ಗೆಲುವು, ನಿಮ್ಮ ಸಮುದಾಯದ ಗೆಲುವು ಎಲ್ಲವನ್ನೂ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಇದರಲ್ಲಿ ಮನೋವಿಕಸನದ ಉದ್ದೇಶ ಯುವ ಪೀಳಿಗೆಗೆ ಪರಿವರ್ತನೆಯೆಡೆಗೆ ಅಂತ ಇದೆ. ಪರಿವರ್ತನೆ ಯಾವ ಕಡೆಗೆ ಆಗ್ಬೇಕು, ಏನಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟೊಳಗೆ ಸಾಕಾಯ್ತು ಭಾಷಣ ಕೇಳಿ.
ಪರಿವರ್ತನೆ ಹೊರಗಡೆ ಆದ್ರೆ ಸಾಲದು. ಪರಿವರ್ತನೆ ಒಂದು ಸಾಧನೆ, ಅದು ಪರಿವರ್ತನೆನೇ. ಇವತ್ತಿರೋ ಪರಿಸ್ಥಿತಿಯಿಂದ ನೀವು ಇನ್ನೊಂದು ಕಡೆಗೆ ನೀನು ಸಕ್ಸಸ್ಫುಲ್ ಆಗಿ ಒಂದು ಸಾಧನೆ ಮಾಡಿಬಿಡ್ತೀರಾ ಅಂದ್ರೆ ಅದು ಪರಿವರ್ತನೆ. ಆದರೆ ಆಂತರಿಕ ಪರಿವರ್ತನೆ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಈ ಮನೋವಿಕಸನ ಖಂಡಿತ ಸಹಾಯ ಮಾಡುತ್ತೆ. ಅಂತಂದ್ರೆ ಏನು? ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಎಜುಕೇಶನ್ ಈಸ್ ಟು ಮೇಕ್ ಚಿಲ್ಡ್ರನ್ಸ್ ಫಿಯರ್ಲೆಸ್ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಸೊ ಧೈರ್ಯ ತಂದ್ಕೊಡ್ತಕ್ಕಂಥದ್ದು ವಿದ್ಯೆ. ಆ ವಿದ್ಯೆಯನ್ನ ಪಡ್ಕೋಬೇಕು ಅಂತಂದ್ರೆ ವಿದ್ಯೆ ಹೆಂಗಿರ್ಬೇಕು ಅಂತಂದ್ರೆ ವಿದ್ಯಾ ದದಾತಿ ವಿನಯಂ ವಿನಯದಾತಿ ಪಾತ್ರತಾಂ ಪಾತ್ರ ಧರ್ಮ ಪ್ರೋತಿ ಧನ ಧರ್ಮ ತಥ ಸುಖಂ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ, ವಿನಯದಿಂದ ಸಚ್ಚಾರಿತ್ರತೆ, ಸಚ್ಚಾರಿತ್ರತೆಯಿಂದ ಒಳ್ಳೆ ಉದ್ಯೋಗ, ಒಳ್ಳೆ ಉದ್ಯೋಗದಿಂದ ಒಳ್ಳೆ ಹಣ ಸಂಪಾದನೆ, ಹಣ ಸಂಪಾದನೆಯಿಂದ ಯಾರಿಗೆ ಬೇಕೋ ಅಂತವ್ರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು. ಅದು ವಿದ್ಯೆಯ ಮಹತ್ವ. ಸೊ ಜಗತ್ತಿನಲ್ಲಿ 3 ತರದ ವ್ಯಕ್ತಿಗಳಿರ್ತಾರೆ. ಒಂದು ಹುಟ್ಟಿ ಸತ್ತವರು, ಇನ್ನೊಂದು ಬದುಕಿ ಸತ್ತವರು, ಇನ್ನೊಬ್ರು ಸತ್ತು ಬದುಕಿದವರು. ನಾವು ಯಾವ ಸಾಲಿನಲ್ಲಿ ನಿಲ್ಬೇಕು? ಹುಟ್ಟಿ ಸತ್ತವರು ಹುಟ್ಟಿದರೆ ಸಾಯ್ತಾರೆ, ಏನು ಸಾಧನೆ ಇರೋದಿಲ್ಲ. ಬದುಕಿದರೆ ಜೀವಂತವಾಗಿ ನಾಯಿ ನರಿ ಕೂಡ ಬದುಕ್ತವೆ, ಹಂಗೆ ಸಾಯ್ತಾರೆ. ಬಟ್ ಸತ್ತು ಬದುಕಿದವರು ಅನೇಕರು ಅಂತ ನಮ್ಗೆ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇರ್ತೀವಲ್ಲ, ಸಾಧಕರು ಅಂತವ್ರು. ಸೊ ಅಂತವ್ರು ನೀವಾಗಬೇಕು ಅಂತ ಹೇಳ್ತಾರೆ. ಸೊ ಸ್ವತಂತ್ರ ತಂದ್ಕೊಳ್ಳಿಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಬೆವರನ್ನು ಸುರಿಸಿ, ರಕ್ತಾನ ಸುರಿಸಿ ಸೊ ನಮಗೆ ಸ್ವತಂತ್ರ ತಂದ್ಕೊಟ್ರಲ್ಲ, ಅವ್ರು ಇವತ್ತಿಗೂ ಜೀವಂತವಾಗಿದ್ದಾರೆ. ಸಪ್ತ ಸಾಗರಗಳನ್ನು ದಾಟಿ ನಮ್ಮ ಭಾರತದ ಹಿರಿಮೆ ಗರಿಮೆಗಳನ್ನ ಜಗತ್ತಿಗೆ ಸಾರದಂತ ಸ್ವಾಮಿ ವಿವೇಕಾನಂದ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಜೀವಂತವಾಗಿ ಬದುಕಿದ್ದಾರೆ. ಕಷ್ಟಗಳಲ್ಲೇ ಹುಟ್ಟಿ, ಕಷ್ಟಗಳಲ್ಲೇ ಬೆಳೆದು, ಅವಮಾನಗಳನ್ನೇ ಮೈಗೂಡಿಸ್ಕೊಂಡು ಜಗತ್ತಿನಲ್ಲಿ ಒಬ್ಬ ಮಹಾಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು 64 ಸಬ್ಜೆಕ್ಟ್ಸ್ ಅಲ್ಲಿ 32 ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥ ಸಾಧಕರು. ಮತ್ತೆ ಸತ್ಯದರ್ಶಿ, ಸಮದರ್ಶಿ, ಪಾರದರ್ಶಿ, ದೂರದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದ್ದಾರೆ. ಎಲ್ಲ ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಡ್ತೀರಿ, ಆದ್ರೆ ಸಣ್ಣ ಸಣ್ಣ ಅವಕಾಶಗಳು ಬಂದಾಗ ಅದನ್ನು ಸಾಧನೆ ಮಾಡಲಿಲ್ಲ ಅಂದಾಗ ನಮಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ದ್ರೋಹ ಬಿಟ್ರೆ ಅದು ತಂದೆ ತಾಯಿ, ನೀವು ದ್ರೋಹ ಮಾಡ್ತಕ್ಕಂಥ ತಂದೆ ತಾಯಿಗೆ ಮತ್ತೆ ಗುರುಗಳಿಗೆ, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತೆ ನಿಮ್ಗೆ ನೀವೇ ದ್ರೋಹ ಮಾಡ್ಕೊಳ್ತೀರಿ. ಸೊ ಯಾರಾದ್ರೂ ಬಂದು ಏನಾದ್ರು ವಿಚಾರ ಹೇಳ್ತಾ ಇರ್ಬೇಕಾದ್ರೆ ಕನಿಷ್ಠ ಒಂದು 10-15 ನಿಮಿಷ ನೀವು ಉಸಿರು ಬಿಗಿಡ್ಕೊಂಡು ಕೇಳಿಸ್ಕೊಂಡ್ರೆ, ನಿಮ್ಗೆ ಯಾವಾಗಲೂ ಮಲಗಿದಾಗ, ನೀವು ಸ್ಟಡಿ ಮಲಗಿದಾಗ ಒಂದು ಏನ್ ಹೇಳಿದ್ರು ಅಂತ ರೀಕಾಲ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಮುಂದಿನ ಭವಿಷ್ಯತ್ತಿನಲ್ಲಿ ಏನಾಗ್ಬೋದು ಅಂತೇಳಿ. ಸುಮ್ಮನೆ ಬಂದು ಸಾಧಕರಾಗಿ ಕೂತಿಲ್ಲ ವೇದಿಕೆ ಮೇಲೆ, ಯಾಕಂದ್ರೆ ಅವರು ಬಹಳಷ್ಟು ಸಾಧನೆ ಮಾಡಿ ಇವತ್ತಿಗೆ ಒಂದು ಅಷ್ಟೋ ಜನ ಗುರುತಿಸ್ತಾರೆ ಅಂತೇಳಿ ಅವ್ರನ್ನ ನಾವು ಇಲ್ಲಿ ಕರೆಸಿದೀವಿ ಅಂತ. ಅವ್ರು ಬಂದು ಒಂದು 4 ಮಾತು ಹೇಳುವಾಗ ಸೊ ನಾವು ಆಲಸ್ಯ ಮಾಡಿದ್ರೆ ನಾವು ಕಳ್ಕೊಳ್ತಕ್ಕಂಥದ್ದು ಅವ್ರ ಮಾತುಗಳನ್ನ. ಸೊ ಅದಕ್ಕೋಸ್ಕರ ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವು ಬಿಡಲು ಕಡೆ ದಿನ ಮಾನವಾದೀತೆ, ನಿದ್ದೆಗಳು ಸಾವು ಪಡೆ ಮಂಕುತಿಮ್ಮ ಅಂತ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ಅಂದ್ರೆ ನೀವು ಹುಟ್ಟಿದಾಗಲಿಂದ ಹಿಡಿದು ನೀವು ಸದ್ದು ಮಾಡದೆ ನೀವು ಜಗಕ್ಕೆ ಬಂದವರಲ್ಲ, ನೀವು ಹುಟ್ಟುತ್ತಾ ಅಳ್ತಾನೆ ಭೂಮಿಗೆ ಬಂದಿದ್ದೀರಿ. ಆಮೇಲೆ ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು ಅಂತಂದ್ರೆ ನೀವು ಬದುಕಿನ ಉದ್ದಕ್ಕೂ ನೀವು ರನ್ನಿಂಗ್ ಓಡ್ತಾನೆ ಇರಬೇಕು. ಸೊ ಸಾಧನೆ ಮಾಡೋದಕ್ಕೆ ಓಡ್ತಾ ಇರ್ಬೇಕು, ಬೇರೆ ಬೇರೆ ಕೆಲಸಗಳೆಲ್ಲ ಓಡ್ತಾನೆ ಇರಬೇಕು. ಅದು ಸಾಯೋವರೆಗೂ ಹೆಂಗಿರ್ಬೇಕು ಅಂತಂದ್ರೆ ನಿದ್ದೆಗಳು ಸಾವು ಪಡು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಅವರು ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರೆ ನಿಮ್ಗೆ ಸಾವು ಹೆಂಗ್ ಬರ್ಬೇಕಂತ ನಿದ್ದೆ ಮಾಡ್ತಾನೆ ಸಾವು ಬರ್ಬೇಕಂತ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಾವು ಅಂತ ಹೇಳ್ತಾರೆ. ಸೊ ಸಾಧನೆಗೆ ಯಾವುದು ಮಿತಿ ಇಲ್ಲ. ಸಾಧನೆ ಮಾಡೋದಕ್ಕೆ ನಿಮ್ಗೆ ಬೇಕಾದಷ್ಟು ಫೆಸಿಲಿಟೀಸ್ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಿಮಗೆ ಮನೆಯಿಂದ ಬಂದ್ರೆ ತಂದೆ ತಾಯಿ ನಿಮಗೆ ಬೇಕಾದಂತಕ್ಕಂಥ ಡ್ರೆಸ್ಗಳನ್ನಾಗ್ಲಿ ಅಥವಾ ನಿಮ್ಮ ಮೊಬೈಲ್ಗಳನ್ನಾಗ್ಲಿ, ಸರ್ ಎಷ್ಟೊತ್ತು ಹೇಳ್ತಾ ಇದ್ರು ಮೊಬೈಲಿಂದ ದೂರ ಇರಿ ಅಂತೇಳಿ. ನಾನೇನು ದೂರ ಇರಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಿಮ್ಗೆ ಮೊಬೈಲ್ ಅಟ್ಯಾಚ್ ಆಲ್ರೆಡಿ ಆಗಿದೆ. ಸೊ ನಿಮ್ಗೆ ದೂರ ಇರಿ ಅಂತಂದ್ರೆ ಮೊಬೈಲ್ ಬಿಟ್ಟಿರೋಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಗಂಡ ಹೆಂಡತಿನಾದ್ರೂ ಬಿಟ್ಟಿರ್ಬೋದು, ಮಕ್ಕಳನ್ನಾದ್ರೂ ಬಿಟ್ಟಿರ್ಬೋದು, ಮೊಬೈಲ್ ಅಂತೂ ಬಿಟ್ಟಿರೋಕೆ ಸಾಧ್ಯ ಇಲ್ಲ. ಆದ್ರೆ ನಿಮ್ಗೆ ಜ್ಞಾನ ಎಲ್ಲಿರ್ಬೇಕು ಅಂತಂದ್ರೆ ಆ ಮೊಬೈಲ್ ಅಲ್ಲಿ ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು ಅನ್ನೋ ಒಂದು ಜ್ಞಾನ ಇದ್ರೆ, ತಿಳುವಳಿಕೆ ಇದ್ರೆ ಸಾಕು. ಸೊ ಜಗತ್ತಿನಲ್ಲಿ ಮೊಬೈಲ್ ಇಲ್ಲ ಅಂತಂದ್ರೆ ಎಲ್ಲ ಕೈಯಲ್ಲೂ ಮೊಬೈಲ್ ಇದೆ. ಸೊ ನಾವು ಮೊಬೈಲ್ ಇಟ್ಕೊಂಡಿದೀವಿ, ಹಾಗಂತ ನಾವು ಮೊಬೈಲ್ ಬಿಟ್ಬಿಡಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಮೊಬೈಲ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅಥವಾ ನೀವು ಏನಾದ್ರು ಕೆಟ್ಟದನ್ನ ಮಾಡ್ಬೇಕಾದ್ರೆ ನಿಮ್ ತಂದೆ ತಾಯಿ ಜ್ಞಾಪಕ ಬರಬೇಕು. ಅವರು ಬೆಳೆದಿರ್ತಕ್ಕಂಥ ಒಂದೊಂದು ಕಾಳನು, ಒಂದೊಂದು ಬೆವರ ಹನಿನು
ನಿಮಗೆ ಆ ಕಷ್ಟದಲ್ಲಿ ನೀವು ಏನು ಇಷ್ಟಪಟ್ಟು ನೋಡ್ತಾ ಇರ್ತೀರಲ್ಲ ಆ ಕಷ್ಟ ಅಲ್ಲಿ ಕಾಣಿಸ್ತಾ ಇದ್ರೆ ಖಂಡಿತ ನಿಮ್ಗೆ ನೀವೇ ಇನ್ಸ್ಪಿರೇಷನ್ ಆಗ್ತೀರಿ. ನಿಮ್ ತಂದೆ ತಾಯಿನೇ ನಿಮ್ಗೆ ಅವರೇ ಇನ್ಸ್ಪೈರ್ ಆಗ್ತಾರೆ. ಸೊ ಈ ರೀತಿ ಇರಬೇಕು. ಆಮೇಲೆ ಬದುಕೊಂದು ಕದನವೊಂದು ಅಂಜಿ ಬಿಟ್ಟು ಓಡುವನು, ವಿಧಿಯ ಬಾಯಿಗೆ ಕವಳವಾಗ ದುಡಿಯುವನೇ, ಎದೆಯನ್ನು ಕಾಗಿಸುತ್ತಾ